ಎಕ್ಸಾಮ್ ನಾಲೆಡ್ಜ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾರ್ಚ್ ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನು MCQ ರೂಪದಲ್ಲಿ ನೋಡೋಣ. ಅದರಲ್ಲಿ ಮೊದಲ ಪ್ರಶ್ನೆ, ವಿಶ್ವ ಶ್ರವಣ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಾರ್ಚ್ 3. ಪ್ರತಿ ವರ್ಷವೂ ಮಾರ್ಚ್ 3ರಂದು ವಿಶ್ವ ಶ್ರವಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ, ಈ ದಿನವನ್ನು ಕಿವುಡುತನ ಮತ್ತು ಶ್ರವಣ ದೋಷವನ್ನು ತಡೆಗಟ್ಟುವ ಮತ್ತು ಪ್ರಪಂಚದಾದ್ಯಂತ ಕಿವಿ ಮತ್ತು ಶ್ರವಣದ ಆರೈಕೆಯನ್ನು ಉತ್ತೇಜಿಸುವ ಸಲುವಾಗಿ ಇದರ ಕುರಿತು ಜಾಗೃತಿ ಮೂಡಿಸಲು ಪ್ರತಿ ವರ್ಷವೂ ಮಾರ್ಚ್ 3ರಂದು ಶ್ರವಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷವೂ ಈ ದಿನವನ್ನು ಆಚರಣೆ ಮಾಡಲು ಒಂದು ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡಲಾಗುತ್ತಿದ್ದು, ಈ 2024ರ ಧ್ಯೇಯವಾಕ್ಯ ಮನಸ್ಥಿತಿಯ ಬದಲಾವಣೆ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ದಿನವನ್ನಾಗಿ ಆಚರಿಸಲಾಗಿದೆ. ಈ ದಿನವನ್ನು ಆಚರಣೆ ಮಾಡುವ ಒಂದು ಸಂಸ್ಥೆ WHO. ಈ ದಿನವನ್ನು 2015ರಿಂದ ಆಚರಿಸಲು ಪ್ರಾರಂಭಿಸಲಾಗಿದೆ. ಇನ್ನು ಈ ದಿನವನ್ನು ಆಚರಣೆ ಮಾಡುವ ಸಂಸ್ಥೆ WHO ಕುರಿತು, WHO ಎಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ. ಇದು ಸ್ಥಾಪನೆಯಾಗಿದ್ದು 1948ರಲ್ಲಿ ಒಂದು ವಿಶ್ವಸಂಸ್ಥೆ ಅಂಗಸಂಸ್ಥೆಯಾಗಿ ಸ್ಥಾಪನೆ ಆಯಿತು. ಇದರ ಪ್ರಸ್ತುತ ಕೇಂದ್ರ ಕಚೇರಿಯು ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿದೆ. ಈ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯಕ್ಕೆ ಜವಾಬ್ದಾರಿಯಾಗಿರುವ ಒಂದು ವಿಶ್ವಸಂಸ್ಥೆ, ಒಂದು ವಿಶೇಷ ಸಂಸ್ಥೆಯಾಗಿದೆ. ಇನ್ನು 2ನೇ ಕ್ವಶನ್, ವಿಶ್ವ ವನ್ಯಜೀವಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಾರ್ಚ್ 3ರಂದು ಪ್ರತಿ ವರ್ಷವೂ ವಿಶ್ವ ವನ್ಯಜೀವಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ವನ್ಯಜೀವಿಗಳು ಮತ್ತು ಅವುಗಳ ವಾಸಸ್ಥಾನವನ್ನು ರಕ್ಷಿಸುವ ಒಂದು ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ವಿಶ್ವ ವನ್ಯಜೀವಿ ದಿನವನ್ನಾಗಿ ಮಾರ್ಚ್ 3ರಂದು ಆಚರಿಸಲಾಗುತ್ತದೆ. ಈ 2024 ಮಾರ್ಚ್ 3ರ ಒಂದು ಧ್ಯೇಯವಾಕ್ಯ ಜನರು ಮತ್ತು ಗ್ರಹವನ್ನು ಸಂಪರ್ಕಿಸುವುದು, ಅದರ ಜೊತೆಗೆ ವನ್ಯಜೀವಿ ಸಂರಕ್ಷಣೆಯಲ್ಲಿ ಡಿಜಿಟಲ್ ಆವಿಷ್ಕಾರದ ಒಂದು ಅನ್ವೇಷಿಸುವುದಾಗಿದೆ ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಈ ದಿನವನ್ನು 2013ರಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಮಾರ್ಚ್ 3ರಂದು ವಿಶ್ವ ವನ್ಯಜೀವಿ ದಿನವನ್ನಾಗಿ ಆಚರಿಸಬೇಕೆಂದು ಥೈಲ್ಯಾಂಡ್ ದೇಶವು ಪ್ರಸ್ತಾಪಿಸಿತು. ಇದನ್ನು ವಿಶ್ವಸಂಸ್ಥೆಯಲ್ಲಿ 2013 ಡಿಸೆಂಬರ್ 20ರಂದು ಅಂಗೀಕರಿಸಿ 2014ರಿಂದ ಮಾರ್ಚ್ 3ರಂದು ವಿಶ್ವ ವನ್ಯ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇನ್ನು 3ನೇ ಕ್ವಶನ್, ಗ್ಲೋಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಔಟ್ಲುಕ್ 2024ರ ವರದಿಯನ್ನು ಈ ಕೆಳಗಿನ ಯಾವ ಸಂಸ್ಥೆ ಪ್ರಕಟಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, UNEP ಈ ವರದಿಯನ್ನು ಪ್ರಕಟಿಸಿದೆ. ಇತ್ತೀಚೆಗೆ UNEP ಮತ್ತು ISWA ಸಹ ಪ್ರಕಟಿಸಿದ ಒಂದು ಗ್ಲೋಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಔಟ್ಲುಕ್ 2024ರ ಒಂದು ವರದಿಯು ಬಿಡುಗಡೆಗೊಳಿಸಿದೆ. ಈ ವರದಿಯ ಪ್ರಕಾರ 2050ರ ವೇಳೆಗೆ ಪುರಸಭೆಯ ಒಂದು ಘನತ್ಯಾಜ್ಯವು 2.3ರಿಂದ 3.8 ಶತಕೋಟಿ ಟನ್ನುಗಳು ಏರಿಕೆಯಾಗಲಿದೆ. ಈಗಿದ್ದ 2.3 ಘನತ್ಯಾಜ್ಯವು 3 ಶತಕೋಟಿ ಟನ್ಗಳಿಗೆ ಏರಿಕೆಯಾಗಲಿದೆ ಎಂದು ಇದು ಮುನ್ಸೂಚನೆಯನ್ನು ಸೂಚಿಸಿದೆ. ಈಗಿರುವ ಜಾಗತಿಕ ತ್ಯಾಜ್ಯ ನಿರ್ವಹಣೆಯ ಒಂದು ವೆಚ್ಚವು 2020ರಲ್ಲಿ 252 ಶತಕೋಟಿಗಳಾಗಿದ್ದು, ಈಗ 2050ರ ವೇಳೆಗೆ ಇದು ಸುಮಾರು ದ್ವಿಗುಣಗೊಳ್ಳುತ್ತದೆ ಎಂದು ಈ ವರದಿಯ ಪ್ರಕಾರ ತಿಳಿಸಿದೆ. ಅದೇ ರೀತಿ ಈ ವರದಿಯನ್ನು ಬಿಡುಗಡೆಗೊಳಿಸಿದ UNEP ಕುರಿತು, UNEP ಎಂದರೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್, ಅಂದರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ಇದು ಸ್ಥಾಪನೆಯಾಗಿದ್ದು 1972ರಲ್ಲಿ. ಇದರ ಕೇಂದ್ರ ಕಚೇರಿಯು ಕೀನ್ಯಾದ ನೈರೋಬಿಯಲ್ಲಿದೆ. ಇದೊಂದು ವಿಶ್ವಸಂಸ್ಥೆಯ ಒಂದು ಸಂಸ್ಥೆಯಾಗಿದ್ದು, ಇದು ಜಗತ್ತಿನ ಪರಿಸರ ಸಮಸ್ಯೆಗಳ ಬಗ್ಗೆ ಸಂಘಟಿಸಲು ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ ಇದನ್ನು 1972 ಜೂನ್ 5ರಂದು ಸ್ಥಾಪಿಸಲಾಯಿತು. ಆದ್ದರಿಂದ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ 4ನೇ ಕ್ವಶನ್, ವಿಶ್ವದ ಅತಿ ಚಿಕ್ಕ ಕಪ್ಪೆಯನ್ನು ಯಾವ ದೇಶದಲ್ಲಿ ಪತ್ತೆ ಹಚ್ಚಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಬ್ರೆಜಿಲ್. ಇತ್ತೀಚೆಗೆ ಬ್ರೆಜಿಲ್ನ ಸಂಶೋಧಕರ ಗುಂಪು ಒಂದು ವಿಶ್ವದ ಅತ್ಯಂತ ಚಿಕ್ಕ ಕಪ್ಪೆ ಮತ್ತು ಚಿಕ್ಕದಾದ ಕಶೇರುಕ ಎಂಬ ಶೀರ್ಷಿಕೆಗಳಿಗೆ ಹೊಸ ಸ್ಪರ್ಧೆಯನ್ನು ಇತ್ತೀಚೆಗೆ ಗುರುತಿಸಲಾಗಿದೆ. ಇದು ಬ್ರೆಜಿಲ್ನ ಅಟ್ಲಾಂಟಿಕ್ ಮಳೆಕಾಡು ಪ್ರದೇಶದಲ್ಲಿ ಕಂಡುಬರುವ ಒಂದು ಬ್ರಾಂಕಿಸೆಫಾಲಸ್ ಕುಲಕ್ಕೆ ಸೇರಿದ ಒಂದು ವಯಸ್ಕ ಗಂಡು ಕಪ್ಪೆಯಾಗಿದೆ. ಇದರ ದೇಹದ ಗಾತ್ರವು 8.8 ಮಿಲಿಮೀಟರ್ಗಳು
ಮಿಲಿಮೀಟರ್ಗಳಾಗಿವೆ. ಅದೇ ರೀತಿ ಬ್ರೆಜಿಲ್ನ ಕುರಿತು ಇದರ ರಾಜಧಾನಿ ಬ್ರೆಸಿಲಿಯಾ, ಅಂದರೆ ಬ್ರೆಜಿಲ್ನ ರಾಜಧಾನಿ ಬ್ರೆಸಿಲಿಯಾ. ಬ್ರೆಜಿಲ್ನ ನಾಣ್ಯ ರಿಯಾಲ್, ಅಂದರೆ ನೈಜ ಎಂದರ್ಥ. ಇನ್ನು ಶಾಸಕಾಂಗ, ರಾಷ್ಟ್ರೀಯ ಕಾಂಗ್ರೆಸ್ ಶಾಸಕಾಂಗವನ್ನು ಹೊಂದಿದೆ. ಇನ್ನು 5ನೇ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೆಲನೋಕ್ಲಾಮಿಸ್ ದ್ರೌಪದಿ ಈ ಕೆಳಗಿನ ಯಾವ ಜಾತಿಗೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸಮುದ್ರ ಸ್ಲಗ್ ಜಾತಿಗೆ ಸೇರಿದೆ. ಇತ್ತೀಚೆಗೆ ಭಾರತದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸಂಶೋಧಕರು ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಕರಾವಳಿಯುದ್ದಕ್ಕೂ ಒಂದು ಮೆಲನೋಕ್ಲಾಮಿಸ್ ದ್ರೌಪದಿ ಎಂಬ ಹೊಸ ಜಾತಿಯ ಹೆಡ್ ಸೀಲ್ಡ್ ಸಮುದ್ರ ಸ್ಲಗ್ ಅನ್ನು ಇತ್ತೀಚೆಗೆ ಸಂಶೋಧಿಸಿದ್ದಾರೆ. ಇದು ಒಟ್ಟು 7 ಮಿಲಿಮೀಟರ್ವರೆಗೆ ಅಳತೆ ಇದ್ದು, ಕಂದು ಕಪ್ಪು ದೇಹ ಮತ್ತು ವಿಶಿಷ್ಟವಾದ ಒಂದು ಮಾಣಿಕ್ಯ ಕೆಂಪು ಚುಕ್ಕೆ ಹೊಂದಿರುವ ಒಂದು ಸಣ್ಣ ಅಕಶೇರುಕವಾಗಿದೆ. ಇದು ಆಂಧ್ರ ಮರಳಿನ ಕಡಲು ತೀರಗಳಲ್ಲಿ ವಾಸಿಸುವ ಮತ್ತು ಒಂದು ಹರ್ಮಾಫ್ರೋಡಿಕ್ ಸ್ಲಗ್ ರಕ್ಷಣಾತ್ಮಕ ಲೋಳೆಯ ಪೊರೆಯನ್ನು ರೂಪಿಸುವುದಾಗಿದೆ. ಅದೇ ರೀತಿ ಇದು ಮರಳಿನ ಕೆಳಗೆ ಚಲಿಸುವಾಗ ಆಮೆಯಂಥ ಒಂದು ಜಾಡು ಬಿಡುತ್ತದೆ. ಇದು ಸಮುದ್ರದ ಗೋಡೆ ಹುಳುಗಳ ವಿವಿಧ ಸಮುದ್ರ ಪರಿಸರದಲ್ಲಿ ಕಂಡುಬರುವ ಒಂದು ಮೃದಂಗಿಗಳು ಜಾಗತಿಕವಾಗಿ ತಿಳಿದಿರುವ 18 ಜಾತಿಗಳನ್ನು ಇದು ಒಳಗೊಂಡಿದೆ. ಅದೇ ರೀತಿ ಇದನ್ನು ಸಂಶೋಧನೆ ಮಾಡಿರುವ ಒಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕುರಿತು ಇದು ಸ್ಥಾಪನೆಯಾಗಿದ್ದು 1916 ಜುಲೈ 1ರಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನು ಭಾರತದಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಸ್ತುತ ಕೇಂದ್ರ ಕಚೇರಿಯು ಕೋಲ್ಕತ್ತಾದಲ್ಲಿದೆ, ಅಂದರೆ ವೆಸ್ಟ್ ಬೆಂಗಾಲ್ದ ಕೋಲ್ಕತ್ತಾದಲ್ಲಿ ಇದರ ಕೇಂದ್ರ ಕಚೇರಿಯಾಗಿದೆ. ಇದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಸಂಸ್ಥೆಯ ಮುಖ್ಯ ಕಾರ್ಯ ಪ್ರಾಣಿಗಳ ಸಮೀಕ್ಷೆ ಪರಿಶೋಧನೆ ಮತ್ತು ಸಂಶೋಧನೆಯನ್ನು ಮತ್ತು ಪ್ರಾಣಿಶಾಸ್ತ್ರದ ಸಂಶೋಧನೆ ಮತ್ತು ಅಧ್ಯಯನ ಮಾಡುವ ಒಂದು. ಇನ್ನು 6ನೇ ಕ್ವಶನ್, ಇತ್ತೀಚೆಗೆ ಡೆಂಗ್ಯೂ ಜ್ವರದ ಹೆಚ್ಚುತ್ತಿರುವ ಪ್ರಕಟಣೆಗಳಿಂದಾಗಿ ದಕ್ಷಿಣ ಅಮೆರಿಕದ ಯಾವ ದೇಶವು ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಪೇರು ದೇಶ. ಇತ್ತೀಚೆಗೆ ಡೆಂಗ್ಯೂ ಜ್ವರದ ಪ್ರಕಟಣೆಗಳು ಹೆಚ್ಚಾಗುತ್ತಿರುವುದರಿಂದ ಪೇರು ದೇಶವು ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಈ ದೇಶದಲ್ಲಿ ಒಂದು ಪ್ರಕಟಣೆಗಳು ತ್ವರಿತವಾಗಿ ಏರಿಕೆಯಿಂದಾಗಿ ಆ ಸರ್ಕಾರವು 20 ಪ್ರದೇಶಗಳನ್ನು ಈ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಅದೇ ರೀತಿ ಡೆಂಗ್ಯೂ ಜ್ವರ ಕುರಿತು ಇದೊಂದು ಫ್ಲಾವಿವೈರಸ್ನಿಂದ ಬರುವ ಒಂದು ರೋಗವಾಗಿದ್ದು, ಇದು ಇಡಿಸ್ ಈಜಿಪ್ಟ್ ಎಂಬ ಸೊಳ್ಳೆ ಕಡಿತದಿಂದ ಈ ಜ್ವರವು ಮಾನವನಲ್ಲಿ ಬರುತ್ತದೆ. ಈ ಜ್ವರದಿಂದ ಮಾನವನ ದೇಹದ ಮೇಲೆ, ರಕ್ತ ಮತ್ತು ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು 7ನೇ ಕ್ವಶನ್, ಭಾರತ ದೇಶವು ಯಾವ ವರ್ಷ ಸಮುದ್ರಯಾನ ಕೈಗೊಳ್ಳಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, 2026ರಲ್ಲಿ. ಭಾರತ ದೇಶವು ಸಾಗರದಲ್ಲಿರುವ ಒಂದು ಖನಿಜ ಸಂಪನ್ಮೂಲಗಳ ರಹಸ್ಯಗಳನ್ನು ತಿಳಿಯಲು ಪೂರಕವಾಗಿ ಒಂದು ಅಧ್ಯಯನ ಮಾಡಲು 2026ರ ವೇಳೆಗೆ ಸಮುದ್ರಯಾನ ಮಾಡುವುದಾಗಿ ಇತ್ತೀಚೆಗೆ ಇಸ್ರೋ ಸಂಸ್ಥೆಯು ತಿಳಿಸಿದೆ. ಈ 2026ರಲ್ಲಿ ಸಮುದ್ರಯಾನವನ್ನು ಕೈಗೊಳ್ಳುವುದರ ಜೊತೆಗೆ ಅದೇ ರೀತಿಯಾಗಿ ಭಾರತದಲ್ಲಿ ಮೊದಲ ಬಾಹ್ಯಾಕಾಶದ ಒಂದು ವಿಶೇಷ ಅಧ್ಯಯನಕ್ಕಾಗಿ 2025ರ ವೇಳೆಗೆ ಮಾನವನ ಸಹಿತವಾಗಿ ಗಗನಯಾನ ಮಾಡಲಿದೆ ಎಂದು ಇತ್ತೀಚೆಗೆ ತಿಳಿಸಲಿದೆ. ನೆಕ್ಸ್ಟ್ 8ನೇ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕುಲಶೇಖರಪಟ್ಟಣಂ ಸ್ಪೇಸ್ ಪೋರ್ಟ್ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ತಮಿಳುನಾಡಿನಲ್ಲಿದೆ. ಒಂದು ಸತೀಶ್ ಧವನ್ ಬಾಹ್ಯಾಕಾಶದ ಕೇಂದ್ರದ ನಂತರ 2ನೇ ಬಾಹ್ಯಾಕಾಶ ನಿಲ್ದಾಣವಾದ ತಮಿಳುನಾಡಿನ ಕುಲಶೇಖರಪಟ್ಟಣಂದಲ್ಲಿ ಬಾಹ್ಯಾಕಾಶ ನಿಲ್ದಾಣವನ್ನು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದ್ದಾರೆ. ಈಗ ಪ್ರಸ್ತುತ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವಿದ್ದು, ಇನ್ನು 2ನೇ ಕೇಂದ್ರವನ್ನು ತಮಿಳುನಾಡಿನ ಕುಲಶೇಖರಪಟ್ಟಣದಲ್ಲಿ ನಿರ್ಮಾಣಗೊಂಡಿದೆ. ಈ ಒಂದು ಉಪಗ್ರಹ ಉಡಾವಣಾ ನಿಲ್ದಾಣವು ಒಂದು ಸಣ್ಣ ಉಪಗ್ರಹ ಉಡಾವಣಾ ವಾಹನಗಳನ್ನು ವಾಣಿಜ್ಯಿಕವಾಗಿ ಉಡಾವಣೆ ಮಾಡುವಲ್ಲಿ ಪರಿಣತಿಯನ್ನು ಹೊಂದಿದೆ. ಇದು ಒಟ್ಟು 2350 ಎಕರೆಗಳಷ್ಟು ವ್ಯಾಪ್ತಿಯನ್ನು ಹೊಂದಿದ್ದು, ಉಡಾವಣಾ ಪ್ಯಾಡ್ಗಳು ಮತ್ತು ರಾಕೆಟ್ಗಳ ಏಕೀಕರಣ ಪ್ರದೇಶಗಳನ್ನು ಒಳಗೊಂಡಂತೆ ಒಟ್ಟು 35 ಸೌಲಭ್ಯಗಳನ್ನು ಹೊಂದಿದೆ. ನೆಕ್ಸ್ಟ್ 9ನೇ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ವಿಕ್ರಮಾದಿತ್ಯ ವೇದಿಕ್ ಗಡಿಯಾರ ಯಾವ ನಗರದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಉಜ್ಜಯಿನಿ.
ಇತ್ತೀಚೆಗೆ ಉಜ್ಜಯಿನಿಯ ಜಂತರ್ ಮಂತರನಲ್ಲಿ ವಿಕ್ರಮಾದಿತ್ಯ ವೈದಿಕ ಗಡಿಯಾರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವದ ಮೊದಲ ವೇದ ಗಡಿಯಾರ ವನ್ನು ಉದ್ಘಾಟಿಸಿದ್ದರು. ಇದು ಒಂದು ಸಾಂಪ್ರದಾಯಿಕ ಭಾರತೀಯ ಪಂಚಾಂಗಗಳನ್ನು ಬಳಸಿಕೊಂಡು ಸಮಯವನ್ನು ಪ್ರದರ್ಶಿಸುತ್ತದೆ. ಇದು ಒಟ್ಟು 85 ಅಡಿ ಗೋಪುರದ ಮೇಲೆ ನೆಲೆಗೊಂಡಿದ್ದು, ಇದು ಗ್ರಹಗಳ ಸ್ಥಾನಗಳು, ಮುಹೂರ್ತ, ಜ್ಯೋತಿಷ್ಯ ಲೆಕ್ಕಾಚಾರಗಳು ಮತ್ತು IST ಮತ್ತು GMT ಅನ್ನು ಸಹ ಒದಗಿಸುತ್ತದೆ. ಇದು ಲಕ್ನೋ ಮೂಲದ ಸಂಸ್ಥೆ ಆರೋಹನ್ ಅಭಿವೃದ್ಧಿಪಡಿಸಿದ. ಇದನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಇಂಟರ್ನೆಟ್ ಅನ್ನು ಸಂಪರ್ಕಿಸುತ್ತದೆ. ಅದೇ ರೀತಿ 10ನೇ ಕ್ವಶನ್, ಭಾರತ್ ಮಾತಾ ಲಿಪಿ ಆಕೃತಿಯಲ್ಲಿ ಸಸಿಗಳನ್ನು ನೆಟ್ಟು ಗಿನ್ನಿಸ್ ದಾಖಲೆ ಸ್ಥಾಪನೆಯಾಗಿದ್ದು, ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಈ ಸಸಿಗಳನ್ನು ನೆಡಲಾಗಿದೆ? ತಡೋಬಾ ಹುಲಿ ಅಂಧಾರಿ ಹುಲಿ ಸಂರಕ್ಷಣಾ ತಾಣದಲ್ಲಿ ಭಾರತ ಲಿಪಿ ಆಕೃತಿಯಲ್ಲಿ ಸಸಿಗಳನ್ನು ನೆಡಲಾಗಿದ್ದು, ಇದು ಗಿನ್ನಿಸ್ ದಾಖಲೆಗೆ ಸೇರ್ಪಡೆಗೊಂಡಿದೆ.